ನರೇಂದ್ರ ಮೋದಿ ಸರ್ಕಾರದ 12ನೇ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ ಪ್ರಸ್ತುತ ಮಾಡಿರುವಂತಹ 9ನೇ ಬಜೆಟ್ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಪ್ರಸ್ತುತವಾಗಿದೆ. ಪ್ರತಿ ನರೇಂದ್ರ ಮೋದಿ ಸರ್ಕಾರದ ಬಜೆಟ್ ನ ರೀತಿ ಈ ಬಜೆಟ್ ಕೂಡ ಬಹಳ ದೂರದರ್ಶಿಯಾಗಿ 2047ನೇ ಇಸ್ವಿಯ ಒಳಗಡೆ ಭಾರತವನ್ನ ಒಂದು ಡೆವಲಪ್ಡ್ ನೇಷನ್ ಆಗಿ, ವಿಕಸಿತ ಭಾರತವನ್ನಾಗಿ ಮಾಡಲಿಕ್ಕೆ ಬೇಕಾಗಿರುವಂತಹ ಫೌಂಡೇಶನಲ್ ಬ್ಲಾಕ್ಸ್ ಅನ್ನು ಹಾಕುವಂತ ಎಲ್ಲ ಆಯಾಮಗಳನ್ನು ಈ ಬಜೆಟ್ ನಲ್ಲಿ ಮುಟ್ಟಲಾಗಿದೆ. ವಿಶೇಷವಾಗಿ ಈ ಬಜೆಟ್ ನಲ್ಲಿ ಬರ್ತಾ ಇರುವಂತಹ ದಶಕಗಳಲ್ಲಿ ಏನು ಪ್ರಪಂಚದಲ್ಲಿ ಬದಲಾವಣೆ ಆಗುವಂತದ್ದಿದೆ ಟೆಕ್ನಾಲಜಿಯಿಂದಾಗಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಇರ್ಬೋದು, ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗಿಗೆ, ಎಲೆಕ್ಟ್ರಿಕಲ್ ವೆಹಿಕಲ್ ರೆವಲ್ಯೂಷನ್ಗೆ ಬೇಕಾಗುವಂತಹ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಗಳಿರ್ಬೋದು, ಕ್ರಿಟಿಕಲ್ ಮಿನರಲ್ಸ್ ಇರ್ಬೋದು, ಈ ಎಲ್ಲಾ ಕ್ಷೇತ್ರಗಳಲ್ಲಿ ಭಾರತವನ್ನ ಸಶಕ್ತವನ್ನಾಗಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಮುಖ್ಯವಾದಂತಹ ಅಂಶಗಳನ್ನು ಇದರಲ್ಲಿ ಗಮನಿಸಲಾಗಿದೆ. ಇನ್ನು ಈ ಬದಲಾವಣೆಗಳು ಭಾರತಕ್ಕೆ ಮಾತ್ರ ಬರುತ್ತೆ ಅಥವಾ ಪ್ರಪಂಚಕ್ಕೆ ಮಾತ್ರ ಹೇಳಿ ಕೇಳಿ ಬರುತ್ತೆ ಅಂತ ಇಲ್ಲಿ ಒಂದು 2-3 ದಶಕಗಳಲ್ಲಿ AI ಇಂದಾಗಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಇಂದಾಗಿ ಇಡೀ ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತಿದೆ. ಅಂತ ಬದಲಾಗ್ತಾ ಇರುವಂತಹ ಸಮಾಜದಲ್ಲಿ ಹೊಸ ಉದ್ಯೋಗಗಳು ಯಾವ ರೀತಿ ಇರ್ತವೆ, ಹೊಸ ಸವಾಲುಗಳು ಯಾವ ರೀತಿ ಇರುತ್ತೆ, ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ಜಾಬ್ಸ್, ಹೌ ವಿಲ್ ಸೊಸೈಟಿ ಚೇಂಜ್, ಈ ಎಲ್ಲ ದೃಷ್ಟಿಯಿಂದ ಸಮಾಜವನ್ನ ಮತ್ತು ದೇಶದ ಯುವಕರನ್ನ ಫ್ಯೂಚರ್ ರೆಡಿ ಮಾಡಲಿಕ್ಕೆ, ಫ್ಯೂಚರ್ ಪ್ರೂಫ್ ಮಾಡಲಿಕ್ಕೆ ಈ ಬಜೆಟ್ ನಲ್ಲಿ ಸಾಕಷ್ಟು ಅಂಶಗಳನ್ನ ಗಮನಿಸಲಾಗಿದೆ. ವಿಶೇಷವಾಗಿ ನಾವು ಕರ್ನಾಟಕದವರು, ಬೆಂಗಳೂರಿನವರು ಇದರಲ್ಲಿ ಗಮನಿಸಬೇಕು ಅಂತಂದ್ರೆ ಈ ಬಜೆಟ್ ನಲ್ಲಿ ತೆಂಗು ಬೆಳೆಗಾರರಿಗೆ ಒಂದು ವಿಶೇಷವಾದಂತಹ ಒಂದು ಪ್ರೋತ್ಸಾಹವನ್ನ ಬಜೆಟ್ ನಲ್ಲಿ ಕೊಡಲಾಗಿದೆ. ಇನ್ನು ಗೋಡಂಬಿ ಬೆಳೆಗಾರರಿಗೆ ಕರ್ನಾಟಕದ ಕರಾವಳಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಗೋಡಂಬಿಯನ್ನ ಬೆಳೆಯುವಂತಹ ನಮ್ಮ ರೈತರಿದ್ದಾರೆ, ಅವರಿಗೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು ಟೆಕ್ಸ್ಟೈಲ್ ಸೆಕ್ಟರ್ ನಲ್ಲಿ ಕಾಂಪಿಟೇಟಿವ್ ಆಗ್ಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಯೋಜನೆಗಳನ್ನ ಈ ಬಜೆಟ್ ನಲ್ಲಿ ಅನೌನ್ಸ್ ಮಾಡಲಾಗಿದೆ. ಟೆಕ್ಸ್ಟೈಲ್ ಫೈಬರ್ ಇಂದ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ವರೆಗೆ ಕಾಂಪ್ರಹೆನ್ಸಿವ್ ಆಗಿರುವಂತಹ ಯೋಜನೆಗಳನ್ನ ಕೊಟ್ಟಾಗಿದೆ. ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನನ್ನ ಉದ್ಯೋಗ ನೀಡಿರುವಂತಹ ಟೆಕ್ಸ್ಟೈಲ್ ಸೆಕ್ಟರ್ಗಳಿದೆ, ಟೆಕ್ಸ್ಟೈಲ್ ಫ್ಯಾಕ್ಟರಿಗಳಿದೆ, ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇದರಿಂದ ಸಹಾಯ ಆಗುವಂಥದ್ದು. ಇನ್ನು ವಿಶೇಷವಾಗಿ ಬೆಂಗಳೂರಿಗೆ ಅಂತಂದ್ರೆ ಬೆಂಗಳೂರು ಹೈದರಾಬಾದು ಮತ್ತೆ ಬೆಂಗಳೂರು ಚೆನ್ನೈಯನ್ನ ಸಂಪರ್ಕ ಮಾಡುವಂತ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಗಳನ್ನ ಅನೌನ್ಸ್ ಮಾಡಲಾಗಿದೆ. ನನಗನ್ಸುವಂಥದ್ದು ಈ ಬಜೆಟ್ ನಲ್ಲಿ ಬೆಂಗಳೂರಿಗೆ ಮತ್ತು ದಕ್ಷಿಣ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಉತ್ತೇಜನ ಸಿಕ್ಕಿರುವಂಥದ್ದು ಈ ಯೋಜನೆಯಿಂದ. ಬೆಂಗಳೂರು ಮತ್ತೆ ಚೆನ್ನೈ, ಬೆಂಗಳೂರು ಮತ್ತೆ ಹೈದರಾಬಾದನ್ನ 2.5 ಗಂಟೆ 3 ಗಂಟೆ ಒಳಗಡೆ ನಾವು ಹೈ ಸ್ಪೀಡ್ ಟ್ರೈನ್ ಅಲ್ಲಿ ಹೋಗುವಂತ ವ್ಯವಸ್ಥೆ ಕಲ್ಪನೆ ಆಯಿತು ಅಂತಂದ್ರೆ ಯಾವ ಮಟ್ಟದ ಇಕನಾಮಿಕ್ ಆಕ್ಟಿವಿಟಿ ಈ ರೀಜನ್ ಗಳಲ್ಲಿ ಡೆವಲಪ್ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬಹುದು. IT ಸೆಕ್ಟರ್ ಬೆಂಗಳೂರಿಗೆ ಬಹಳ ಪ್ರಮುಖವಾಗಿರುವಂತದ್ದು. 2047ನೇ ಇಸ್ವಿ ಒಳಗಡೆ ಪ್ರಪಂಚದ IT ಸೆಕ್ಟರ್ ನಲ್ಲಿ 10% ಶೇರ್ ಭಾರತದಿರಬೇಕು ಅನ್ನುವಂತಹ ಒಂದು ಆಂಬಿಷಿಯಸ್ ಟಾರ್ಗೆಟ್ ಅನ್ನ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಈಗಾಗಲೇ IT ಸರ್ವಿಸಸ್ ಸೆಕ್ಟರ್ ನಲ್ಲಿ ದೇಶದ ಸಿಂಹ ಪಾಲು ಬೆಂಗಳೂರದಿದೆ. ಆ ಕಾರಣದಿಂದನೇ ಇಡೀ ದೇಶದಲ್ಲಿ ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಇರುವಂತಹ ನಗರ ಯಾವುದು, ಶ್ರೀಮಂತ ನಗರ ಯಾವುದು ಅಂತಂದ್ರೆ ಬೆಂಗಳೂರಿದೆ. ಇನ್ನು ಇಕನಾಮಿಕ್ ಸರ್ವೆಯಲ್ಲಿ ಮೊನ್ನೆ ತಿಳಿಸಿದ್ರು 2035ನೇ ಇಸ್ವಿಯವರೆಗೆ ಇಡೀ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ನಗರ ಅಂತಂದ್ರೆ ಬೆಂಗಳೂರು ಅಂತ. ಈ IT ಸರ್ವಿಸಸ್ಗೆ, ಪ್ರಪಂಚದ IT ಸರ್ವಿಸಸ್ ನಲ್ಲಿ 10% ಪಾಲು ಭಾರತದಿರಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಈಗ ದೇಶಕ್ಕಿಟ್ಟಾಗ ಅದರಲ್ಲಿ ಸಿಂಹ ಪಾಲು ಬೆಂಗಳೂರದ್ದಾಗುವಂತದ್ದಿದೆ. ಇನ್ನೂ ಲಕ್ಷಾಂತರ ಉದ್ಯೋಗಗಳು ಬೆಂಗಳೂರಿನಲ್ಲಿ ಸೃಷ್ಟಿಯಾಗುವಂತದ್ದಿದೆ. ಜನಕ್ಕೆ ಇದರಲ್ಲಿ ಸಾಕಷ್ಟು ಶ್ರೀಮಂತಿಕೆ ನಮ್ಮ ಬೆಂಗಳೂರಿನಲ್ಲಿ ಈ ಭಾಗದಲ್ಲಿ ಬರುವಂತದ್ದಿದೆ. ಇನ್ನು ಕಡೆ ಒಂದು ನನಗೆ ನಮ್ಮ ಕ್ಷೇತ್ರದಲ್ಲಿ ನಿಮ್ಹಾನ್ಸ್ ಘೋಷಣೆ ಆಗಿದೆ. ಈಗ ಉತ್ತರ ಭಾರತದಲ್ಲಿ ಒಂದು ನಿಮ್ಹಾನ್ಸ್ ಮಾಡಬೇಕು ಅಂತ. ಈಗ ನಮ್ಮ ಕ್ಷೇತ್ರದಲ್ಲಿ ವೆಸ್ಟ್ ಬೆಂಗಾಲ್ನಿಂದ, ಬಿಹಾರ, ಉತ್ತರ ಪ್ರದೇಶದಿಂದ ನಿಮ್ಹಾನ್ಸ್ಗೆ ಸಾವಿರಾರು ಜನ ಪೇಷಂಟ್ಗಳು ಬರೋದನ್ನ ನಾವು ನೋಡಿದೀವಿ. ಅಲ್ಲೆಲ್ಲೂ ಕೂಡ ವ್ಯವಸ್ಥೆಗಳು ಇಲ್ದಲೇ ಇದ್ದಿದ್ರಿಂದ ಅವ್ರು ಇಲ್ಲಿಗೆ ಬರ್ತಾ ಇದ್ರು. ನಮ್ಮದಲ್ಲಿರುವಂತ ಜನಕ್ಕೆ, ಲೋಕಲ್ ಅಲ್ಲಿರೋ ಜನಕ್ಕೆ ಎಷ್ಟೋ ಸತಿ ಬೆಡ್ ಸಿಗ್ದಲೇ ಇರೋ ರೀತಿ, ನಮ್ಮ ಆಫೀಸ್ ನಲ್ಲಿ ನಾವು ಅದ್ ಬಂದು ಕೇಳೋವಂಥದ್ದು, ವೇಟಿಂಗ್ ಲಿಸ್ಟ್ ಗಳು ಇವೆಲ್ಲ ಆಗ್ತಿತ್ತು. ಈಗ ಉತ್ತರ ಭಾರತದಲ್ಲಿ ಒಂದು ನಿಮ್ಹಾನ್ಸ್ ಶಿಫ್ಟ್ ಆಯ್ತು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ನಿಮ್ಹಾನ್ಸ್ ನಲ್ಲಿ
ಸ್ಥಳೀಯರಿಗೆ ಮತ್ತಷ್ಟು ವಿಶೇಷವಾಗಿ ಅವಕಾಶ ಆಗುವಂತದ್ದು ಸಾಧ್ಯ ಆಗುತ್ತೆ. ಒಟ್ಟಿನಲ್ಲಿ ಕೃಷಿಕರಿಂದ ಹಿಡಿದು ಯುವಕರವರೆಗೆ, ರೈತರಿಂದ ಹಿಡಿದು ಮೀನುಗಾರರವರೆಗೆ, ವಿದ್ಯಾರ್ಥಿಗಳಿಂದ ಹಿಡಿದು IT ಪ್ರೊಫೆಷನಲ್ಸ್ನವರೆಗೆ ದೇಶದ ಎಲ್ಲ ಆಯಾಮವನ್ನ ಗಮನಿಸಿ ಭಾರತವನ್ನ ಫ್ಯೂಚರ್ ರೆಡಿ ಅಂಡ್ ಫ್ಯೂಚರ್ ಪ್ರೂಫ್ ಮಾಡುವಂತ ದೃಷ್ಟಿಯಿಂದ ಕೊಟ್ಟಿರುವಂತಹ ಬಜೆಟ್ಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಮತ್ತೆ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.